MS ಚಾನಲ್ಗೆ ಸುಸ್ವಾಗತ. ಆತ್ಮೀಯರೇ, MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕಾನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಚಿಂತಾಮಣಿಯ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕುವೆಂಪು ಜನ್ಮದಿನಾಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವ ಆಚರಣೆ. ಕನ್ನಡ ಸಾಹಿತ್ಯ ಪರಿಷತ್ತು ಚಿಂತಾಮಣಿ ಮತ್ತು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಚಿಂತಾಮಣಿ ವತಿಯಿಂದ ಕನ್ನಡ ರಾಜ್ಯೋತ್ಸವ ಮತ್ತು ಕುವೆಂಪು ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ನಾಡದೇವಿ ಭುವನೇಶ್ವರಿ ಮತ್ತು ಕುವೆಂಪುರವರ ಭಾವಚಿತ್ರಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಉಮಾದೇವಿ ಮೇಡಮ್ ರವರು ಪುಷ್ಪ ನಮನ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ ಉತ್ತಮ ಶಾಲಾ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದರು. ವಿದ್ಯಾರ್ಥಿಗಳು ಕನ್ನಡ ಭಾಷೆಯ ಬಗ್ಗೆ ಅಭಿಮಾನ ಹೊಂದಿರಬೇಕು. ಶಾಲೆ, ಮನೆ ಎಲ್ಲ ಕಡೆ ನಮ್ಮ ಮಾತೃಭಾಷೆಯನ್ನು ಬಳಸಬೇಕು ಎಂದು ಕರೆ ನೀಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ನಗರ ಪೊಲೀಸ್ ಠಾಣೆಯ ಆರಕ್ಷಕ ವೃತ್ತ ನಿರೀಕ್ಷಕರಾದ ಶ್ರೀಯುತ ವಿಜಯಕುಮಾರ್ ರವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ, ಕನ್ನಡ ಭಾಷೆ ಸವಿಯಾದ ಭಾಷೆ. ಹಾಗಾಗಿ ವಿದ್ಯಾರ್ಥಿಗಳು ಯಾವುದೇ ಕೀಳರಿಮೆ ಹೊಂದದೆ ಕನ್ನಡ ಭಾಷೆಯ ಕಲಿಕೆಗೆ ಆಸಕ್ತಿಯಿಂದ ಮುಂದಾಗಬೇಕು. ಕನ್ನಡ ಆಡಳಿತ ಭಾಷೆ ಆಗಿರುವುದು ನಮ್ಮೆಲ್ಲರ ಹೆಮ್ಮೆಯಾಗಿದೆ. ಇದರಿಂದ ಉತ್ತಮ ಸ್ಥಾನಮಾನಗಳು, ಉದ್ಯೋಗಗಳು ದೊರೆಯುತ್ತವೆ ಎಂದರು. ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಾದ ಶ್ರೀಯುತ ವೆಂಕಟೇಶ್ ರವರ ಪುತ್ರಿಯಾದ ಕುಮಾರಿ ಜಾಹ್ನವಿ ರವರ ಯೋಗ ನೃತ್ಯ ಆಕರ್ಷಕವಾಗಿತ್ತು. ಕುಮಾರಿ ಸಂಜನಾ ಮತ್ತು ಕೀರ್ತನ ಕುವೆಂಪುರವರ ಬಗ್ಗೆ ಭಾಷಣವನ್ನು ಮಾಡಿದರು ಹಾಗೂ ವಿದ್ಯಾರ್ಥಿನಿಯರಿಂದ ಕನ್ನಡ ಗೀತೆಗೆ ಮೂಡಿಬಂದ ನೃತ್ಯ ಮನಮೋಹಕವಾಗಿತ್ತು. ಮಕ್ಕಳ ಕವಿಗೋಷ್ಠಿ ಕಾರ್ಯಕ್ರಮ ನಡೆಯಿತು. ಕವಿಗೋಷ್ಠಿಯಲ್ಲಿ 9ನೇ ತರಗತಿಯ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದು ಪರಿಸರ, ಶಿಕ್ಷಣ, ರೈತ, ಸೈನಿಕ, ಶಾಲೆ, ಹನಿಗವನ ವಾಚನ ಮಾಡಿದರು. ಮಕ್ಕಳ ಕವಿಗೋಷ್ಠಿ ಸಭಿಕರ ಮೆಚ್ಚುಗೆಗೆ ಪಾತ್ರವಾಯಿತು. ಎಲ್ಲ ಮಕ್ಕಳಿಗೂ ನೆನಪಿನ ಕಾಣಿಕೆ, ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಯಿತು. ಮುಖ್ಯ ಭಾಷಣಕಾರರಾದ ಈಶ್ವರ್ ಸಿಂಗ್ ಕುವೆಂಪುರವರ ಜೀವನ, ಬದುಕು, ಸಾಧನೆ ಕುರಿತು ಮಾತನಾಡಿದರು. ಎಲ್ಲ ಅತಿಥಿಗಳಿಗೆ ಶಾಲು ಹೊದಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ BRC ಸಂಯೋಜಕರಾದ ಸುರೇಶ್ ರವರು, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ R. ಅಶೋಕ್ ಕುಮಾರ್ ಅವರು, ಉಪಖಜಾನೆ ಅಧಿಕಾರಿಗಳಾದ ಶ್ರೀಯುತ ಸುಬ್ಬಾರೆಡ್ಡಿ ಅವರು, ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ R. ಮಂಜುನಾಥ್ ರವರು ಮಾತನಾಡಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ KM ಗೋವಿಂದರಾಯರು ವಹಿಸಿದ್ದರು. ಶಿಕ್ಷಕಿಯರಾದ ಯಶಸ್ವಿನಿ ಪ್ರಾರ್ಥಿಸಿದರು. ಶ್ರೀಯುತ ಮುನಿರಾಜುರವರು ಸ್ವಾಗತ ಮಾಡಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಶಿಕ್ಷಕರಾದ ಶ್ರೀಯುತ DL ನಂಜುಂಡೇಶ್ವರವರು ಮಾಡಿದರು. ಸನ್ಮಾನಕ್ಕೆ ಕೊಡುಗೆಗಳನ್ನು ಶ್ರೀಯುತ R. ಅಶೋಕ್ ಕುಮಾರ್ ರವರು, VKN ರಮಣಾರೆಡ್ಡಿ ರವರು, ರಮೇಶ್ ರವರು, DV ಶಂಕರೆಡ್ಡಿಯವರು, SN ರಂಗನಾಥ್ ರವರು, ಗುರುಪ್ರಸನ್ನರವರು, ಲಕ್ಷ್ಮೀಪತಿರವರು ನೀಡಿದರು. ಈ ಸಂದರ್ಭದಲ್ಲಿ ಅತಿಥಿಗಳು ಮತ್ತು ಮುಖ್ಯ ಶಿಕ್ಷಕರು ಶಾಲಾ ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಯುತ ಶ್ರೀನಿವಾಸ್ NV ರವರು, ಕುಂಟಗಡ್ಡೆ ಲಕ್ಷ್ಮಣರವರು, ವೆಂಕಟಾಚಲಪತಿಯವರು, ರಾಮಕೃಷ್ಣಾರೆಡ್ಡಿಯವರು, ಬೀರೇಗೌಡರು, ನಾಗರಾಜ್ ರವರು, ಶ್ರೀಯುತ ವೆಂಕಟೇಶ್ KM ರವರು, ಶೀಮಾ ಮಂಜುನಾಥ್ ರವರು, ನೂರುಲ್ಲಾ ರವರು, ಸೀತಮ್ಮ, ಶ್ರೀಮತಿ ನಾಗರಾಣಿರವರು, ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು, ಕನ್ನಡಾಭಿಮಾನಿಗಳು ಹಾಜರಿದ್ದರು.
ನಮಸ್ಕಾರಗಳು. ಈ ದಿನ ನಮ್ಮ ಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಚಿಂತಾಮಣಿ ಘಟಕ ವತಿಯಿಂದ ಕನ್ನಡ ರಾಜ್ಯೋತ್ಸವ ಮತ್ತು ಕುವೆಂಪು ಜನ್ಮ ದಿನಾಚರಣೆ ಕಾರ್ಯಕ್ರಮ ನಡೆಯುತ್ತಿದ್ದು, ಇದರ ಅಡಿಯಲ್ಲಿ ಮಕ್ಕಳ ಕವಿಗೋಷ್ಠಿ ಏರ್ಪಡಿಸಿದ್ದು, ನಮಗೆ ಈ ಅವಕಾಶ ಕಲ್ಪಿಸಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷತೆಯನ್ನು ವಹಿಸಿರುವ ಕುಮಾರಿ ಲಿಖಿತೆಯವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಅತಿಥಿಗಳು, ಶಿಕ್ಷಕರು ಮತ್ತು ನನ್ನ ಎಲ್ಲ ಸಹಪಾಠಿಗಳಿಗೂ ಸ್ವಾಗತವನ್ನು ಬಯಸುತ್ತೇನೆ. ನನ್ನ ಹೆಸರು ಮಾನಸ. ನನ್ನ ಚುಟುಕಿನ ಹೆಸರು ಕನ್ನಡ ನಾಡು. ಕನ್ನಡ ನಾಡಿನಲ್ಲಿ ಹುಟ್ಟಿರುವ ಚಿನ್ನ, ನಿನಗಿಲ್ಲ ಸಾಕಷ್ಟು ಸಮಯವೂ ಇನ್ನ. ಕನ್ನಡ ನಾಡಿನಲ್ಲಿ ಹುಟ್ಟಿರುವ ಚಿನ್ನ, ನಿನಗಿಲ್ಲ ಸಾಕಷ್ಟು ಸಮಯವೂ ಇನ್ನ. ಕನ್ನಡಿಗರೇ ಹೆಚ್ಚಾಗಿರುವ ಕರ್ನಾಟಕದಲ್ಲಿ ಕನ್ನಡ ಮಾತಾಡುವವರು ಬೆರಳೆಣಿಕೆಯಲ್ಲಿ. ಕನ್ನಡಿಗರೇ ಹೆಚ್ಚಾಗಿರುವ ಕರ್ನಾಟಕದಲ್ಲಿ ಕನ್ನಡ ಮಾತಾಡುವವರು ಬೆರಳೆಣಿಕೆಯಲ್ಲಿ. ಹೆಚ್ಚೆತ್ತು ಕನ್ನಡ ಉಳಿಸದಿದ್ದಲ್ಲಿ ಹುಡುಕಬೇಕು ಕನ್ನಡ ಗೂಗಲ್ಲಿನಲ್ಲಿ. ಹೆಚ್ಚೆತ್ತು ಕನ್ನಡ ಉಳಿಸದಿದ್ದಲ್ಲಿ ಹುಡುಕಬೇಕು ಕನ್ನಡ ಗೂಗಲ್ಲಿನಲ್ಲಿ. ನನ್ನ ಹೆಸರು ಗಗನಶ್ರೀ. ನಾನು ಈಗ 2 ಚುಟುಕುಗಳು ಹೇಳುತ್ತೇನೆ. ಮೊದಲನೇದಾಗಿ, ಮಾನವನಾಗಿರು, ಸಮಾಜಕ್ಕೆ ಒಳ್ಳೆಯವನಾಗಿರು, ಪರಿಸರಕ್ಕೆ ಸ್ನೇಹಿಯಾಗಿರು. ಸಮಾಜಕ್ಕೆ ಒಳ್ಳೆಯವನಾಗಿರು, ಪರಿಸರಕ್ಕೆ ಸ್ನೇಹಿಯಾಗಿರು. ಜನರಿಗೆ ಸಹಾಯಕನಾಗಿರು, ಕೊನೆಗೆ ನೀನು ಮಾನವನಾಗಿರು. ಜನರಿಗೆ ಸಹಾಯಕನಾಗಿರು, ಕೊನೆಗೆ ನೀನು ಮಾನವನಾಗಿರು. ಹೆಸರು ಹಠ. ಮನಸ್ಸಿಗೆ ಲಗಾಮಿದ್ದರೆ ಅದು ಗಾಳಿಪಟ, ನಿಯಂತ್ರಣ ತಪ್ಪಿದರೆ ಅದು ಧೂಳಿಪಟ. ಮನಸ್ಸಿಗೆ ಲಗಾಮಿದ್ದರೆ ಅದು ಗಾಳಿಪಟ, ನಿಯಂತ್ರಣ ತಪ್ಪಿದರೆ ಅದು ಧೂಳಿಪಟ. ಕೆಟ್ಟದ್ದನ್ನೇ ಯೋಚಿಸುವುದು ಅದರ ಚಟ, ಅದನ್ನು ಒಳ್ಳೆಯದೆಡೆಗೆ ಸೆಳೆಯುವುದೇ ನನ್ನ ಆಟ. ಕೆಟ್ಟದ್ದನ್ನು ಯೋಚಿಸುವುದು ಅದರ ಚಟ, ಅದನ್ನು ಒಳ್ಳೆಯದೆಡೆಗೆ ಸೆಳೆಯುವುದೇ ನನ್ನ ಹಠ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಮಲತಾ. ನಾನು ಈಗ 2 ಚುಟುಕುಗಳನ್ನು ಹೇಳಲು ಬಯಸುತ್ತೇನೆ. ಚುಟುಕದ ಶೀರ್ಷಿಕೆ ನಾನು ಕನ್ನಡಿಗ. ಎದೆಯ ಬಗೆದರೂ ಇರಲಿ ಕನ್ನಡ, ಹೃದಯ ಬಡಿದರೂ ಬರಲಿ ಕನ್ನಡ. ಎದೆಯ ಬಗೆದರೂ ಇರಲಿ ಕನ್ನಡ, ಹೃದಯ ಬಡಿದರೂ ಬರಲಿ ಕನ್ನಡ. ಗರ್ವದಿಂದ ಹೇಳು ನನ್ನ ಭಾಷೆ ಕನ್ನಡ, ಹೆಮ್ಮೆಯಿಂದ ಹೇಳು ನಾನು ಕನ್ನಡಿಗ. ಗರ್ವದಿಂದ ಹೇಳು ನನ್ನ ಭಾಷೆ ಕನ್ನಡ, ಹೆಮ್ಮೆಯಿಂದ ಹೇಳು ನಾನು ಕನ್ನಡಿಗ. ನೋಡಿದರೆ ಕಣ್ಣುಗಳಿಗೆ ಆಗುವುದು ತಂಪು, ಎಲ್ಲೆಲ್ಲೂ ಗಂಧದ ಮರಗಳ ಗುಂಪು. ನೋಡಿದರೆ ಕಣ್ಣುಗಳಿಗೆ ಆಗುವುದು ತಂಪು, ಕೋಗಿಲೆಯ ಮಧುರಗಾನ ಕೇಳಲು ಇಂಪು. ಎಲ್ಲೆಲ್ಲೂ ಹಬ್ಬುತ್ತಿದೆ ಕನ್ನಡದ ಕಂಪು, ಕೋಗಿಲೆಯ ಮಧುರಗಾನ ಕೇಳಲು ಇಂಪು. ಎಲ್ಲೆಲ್ಲೂ ಹಬ್ಬುತ್ತಿದೆ ಕನ್ನಡದ ಕಂಪು. ಧನ್ಯವಾದಗಳು. ಹೆಸರು ವೈಶಾಲಿನಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹೇಳುವ ವಿಷಯ ಅಕ್ಷರ. ಅಕ್ಷರ ಅಕ್ಷರ ಕನ್ನಡ ಅಕ್ಷರ, ಬರೆಯಲು ಅಂದದ ಚಂದದ ಅಕ್ಷರ. ಅಕ್ಷರ ಅಕ್ಷರ ಕನ್ನಡ ಅಕ್ಷರ, ಬರೆಯಲು ಅಂದದ ಚಂದದ ಅಕ್ಷರ. ಕನ್ನಡ ಅಕ್ಷರ ಕಲಿಯಲು ಕಾತರ, ಕಲಿತರೆ ಭವಿಷ್ಯ ಸುಂದರ. ಕನ್ನಡ ಅಕ್ಷರ ಕಲಿಯಲು ಕಾತರ, ಕಲಿತರೆ ಭವಿಷ್ಯ ಸುಂದರ. ಮತ್ತು ಹೆಸರು ವಿದ್ಯಾಲಯ. ಪಾಠಶಾಲೆಯ ದೇವಾಲಯ, ಅದೊಂದು ವಿದ್ಯೆ ಬುದ್ಧಿ ಕಲಿಸುವ ಆಲಯ. ಪಾಠಶಾಲೆಯ ದೇವಾಲಯ, ಅದೊಂದು ವಿದ್ಯೆ ಬುದ್ಧಿ ಕಲಿಸುವ ಆಲಯ. ಶಿಸ್ತು ಕಲಿಸುವ ಶಿವಾಲಯ, ಬದುಕು ಕಲಿಸುವ ವಿದ್ಯಾಲಯ. ಶಿಸ್ತು ಕಲಿಸುವ ಶಿವಾಲಯ, ಬದುಕು ಕಲಿಸುವ ವಿದ್ಯಾಲಯ. ಧನ್ಯವಾದಗಳು. ಹೆಸರು ರೈತ. ರೈತನ ಆಯುಧ ನೇಗಿಲು, ಅಂತರಂಗ ವಿಶಾಲವಾದ ಕಡಲು. ರೈತನ ಆಯುಧ ನೇಗಿಲು, ಅಂತರಂಗ ವಿಶಾಲವಾದ ಕಡಲು. ಹೃದಯದ ತುಂಬ ಪ್ರೀತಿಯ ಒನಲು, ಅವನೇ ನಮ್ಮ ದೇಶದ ಹೆಗಲು. ಹೃದಯದ ತುಂಬ ಪ್ರೀತಿಯ ಒನಲು, ಅವನೇ ನಮ್ಮ ದೇಶದ ಹೆಗಲು. ಎಲ್ಲರಿಗೂ ಧನ್ಯವಾದಗಳು. ತುಂಬ ಚೆನ್ನಾಗಿ ನಡೆದಿದೆ. ಈಗ ಕೊನೆಯದಾಗಿ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವ ಕುಮಾರಿ ಲಿಖಿತಾ ಅವರಿಗೆ ಅವರ ಅನಿಸಿಕೆಗಳೊಂದಿಗೆ ಅಧ್ಯಕ್ಷೆಯ ಭಾಷಣ ಮಾಡಬೇಕೆಂದು ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ, ನಮ್ಮ ಶಾಲೆಯ ಶಿಕ್ಷಕರೇ
ಮತ್ತು ನನ್ನ ಸಹಪಾಠಿಗಳೇ, ಇಂದು ಕುವೆಂಪು ಜನ್ಮ ದಿನಾಚರಣೆ ಅಂಗವಾಗಿ ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮದಲ್ಲಿ ಮಕ್ಕಳ ಕವಿಗೋಷ್ಠಿಯು ಏರ್ಪಡಿಸಿರುವುದು ತುಂಬಾ ಸಂತೋಷವಾದ ವಿಷಯವಾಗಿದೆ. ಇದಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಧನ್ಯವಾದಗಳು. ಮಾನ್ಯರೇ, ನ್ಯೂಸ್ ಪೇಪರ್ಗಳಲ್ಲಿ ಶಿಕ್ಷಕರು ಮತ್ತು ಇತರರು ಕವಿಗೋಷ್ಠಿಯ ಬಗ್ಗೆ ಹೇಳುವುದು ಕೇಳಿದ್ದೇವೆ. ಆದರೆ ಅವರು ಉತ್ತಮ ಕವಿಗಳು, ಇವರು ಒಳ್ಳೆಯ ಕವನ ಬರೆದಿದ್ದಾರೆ. ಈಗಲೇ ಮಾತನಾಡುವಾಗ ಕವಿಗಳೆಂದರೆ ಹೇಗೆ ಇರುತ್ತಾರೆ, ಕವನ ಹೇಗೆ ಬರೆಯುತ್ತಾರೆ ಎಂಬ ಕುತೂಹಲ ಇರುತ್ತು. ಆದರೆ ನಮ್ಮ ಶ್ರೀನಿವಾಸ್ ಸರ್ ಹಾಗೂ DLN ಸರ್ ಅವರು ಕವಿಗೋಷ್ಠಿ ಇದೆ, ನೀನು ಅಧ್ಯಕ್ಷತೆಯನ್ನು ವಹಿಸು ಎಂದಾಗ ನನಗೆ ತುಂಬ ಭಯ ಆಯಿತು. ಆದರೆ ಸರ್ ಅವರು ನಮಗೆಲ್ಲರಿಗೂ ಕವನ ಬರೆಯುವುದು, ಹೇಳುವುದು ತಿಳಿಸಿದಾಗ ಭಯ ಹೋಯಿತು. ಇದರ ಫಲವೇ ನನ್ನ ಸ್ನೇಹಿತೆಯರೆಲ್ಲರೂ ಪರಿಸರ, ಶಿಕ್ಷಣ, ಶಾಲೆ, ಸೈನಿಕ, ರೈತ ಮುಂತಾದ ವಿಚಾರಗಳನ್ನು ಒಳಗೊಂಡು ಕವನ ಚುಟುಕು ವಾಚನವನ್ನು ಮಾಡಿದರು. ಎಲ್ಲರ ಚುಟುಕು ಕವನ ಉತ್ತಮವಾದ ಸಾರವನ್ನು ಹೊಂದಿದೆ ಎಂದು ಹೇಳುತ್ತಾ ನನಗೆ ಈ ಅವಕಾಶ ನೀಡಿದ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು. ಜೈ ಕನ್ನಡಾಂಬೆ, ಜೈ ಕರ್ನಾಟಕ ಮಾತೆ. ಕವಿಗೋಷ್ಠಿಗೆ ಸಂಬಂಧಿಸಿದ ಎಲ್ಲ ವಿವರಗಳನ್ನು ಉತ್ತಮವಾಗಿ ತಿಳಿಸಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದ ಪರವಾಗಿ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಕನ್ನಡ ಭಾಷೆ ಅದರ ಸವಿನೇ ಬೇರೆ. ಕನ್ನಡ ಭಾಷೆ ಅಷ್ಟೊಂದು ಚೆನ್ನಾಗಿದೆ. ಮೊದಲನೇದಾಗಿ ನಾನು ಹೇಳಬೇಕು, ನಾನು ಪಬ್ಲಿಕ್ ಸರ್ವೆಂಟ್ ಸಾಮಾನ್ಯ ಜನ ಸಾಕಷ್ಟು ಜನ ಬರ್ತಾರೆ. ಹಾಗಾಗಿ ನಾನು ಹೆಚ್ಚು ಕಡಿಮೆ 6 ರಿಂದ 7 ಭಾಷೆ ಮಾತಾಡ್ತೀನಿ. ಹಿಂದಿ, ಇಂಗ್ಲೀಷ್, ತಮಿಳ್, ತೆಲುಗು ಸಾಕಷ್ಟು ಭಾಷೆ ಮಾತಾಡ್ತೀನಿ. ಅಂದರೆ ಯಾವುದೋ ಒಂದು ವ್ಯಕ್ತಿ ಬಂದಾಗ ಅವನ ಫೀಲಿಂಗ್ಸ್ಗಳನ್ನ, ಅವರ ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೊಳಕ್ಕೆ ನಮ್ಮ ಭಾಷೆ ತುಂಬ ಮುಖ್ಯ. ಹೀಗಿರ್ಬೇಕಾದ್ರೆ ನಾನು ಎಲ್ಲ ಭಾಷೆಗಳನ್ನ ಮಾತಾಡ್ತೀನಿ. ಅವ್ರು ಏನು ಕಷ್ಟ ಸುಖ ಏನಿದೆ ಪರಿಹಾರ ಅದಿದ್ದೇ ಇರುತ್ತೆ. ಉಳಿದಂತೆ ನಮ್ಮ ಎಲ್ಲ ಭಾಷೆಗಿಂತ ಮುಖ್ಯ ಅಥವಾ ತುಂಬ ಚೆನ್ನಾಗಿರೋ ಭಾಷೆ ಅಂದರೆ ಕನ್ನಡ. ಈ ಕನ್ನಡದ ಬಗ್ಗೆ ಮಾತಾಡ್ಬೇಕಂದ್ರೆ ದಿನಗಳ ಸಾಲದು, ಅಷ್ಟೊಂದು ಸವಿ ಇದೆ. ಎಲ್ಲ ಭಾಷೆಗಿಂತ ನಮ್ಮ ಕನ್ನಡ ಭಾಷೆ ಭಾರಿ ಸವಿ ಇದೆ. ನಮ್ಮ ಆತ್ಮೀಯ ಭಾಷೆ ಆಗುತ್ತೆ, ನಮ್ಮ ಹೃದಯ ಭಾಷೆ ಆಗುತ್ತೆ. ಇಂಥ ಒಳ್ಳೆ ಭಾಷೆ ನನಗೆ ತುಂಬ ಖುಷಿ ಆಗುತ್ತೆ. ಕನ್ನಡ ಕನ್ನಡ ಅಲ್ಲ, ಭಾಷೆಯನ್ನು ನಮ್ಮ ಆಡಳಿತ ಭಾಷೆಯನ್ನು ಮಾಡಿದ್ದಾರೆ. ನಮ್ಮ ಕಚೇರಿಗೆ ಮೊದಲನೇ ಬಂದಾಗ ಇಂಥ ಯಾರೇ ವ್ಯಕ್ತಿ ಆದರೂ ಮೊದಲನೇ ಮಾತು ಕನ್ನಡದಲ್ಲೇ ಶುರುವಾಗುತ್ತದೆ. ಕನ್ನಡ ಮಾತಾಡಪ್ಪ, ಏನು ಅವ್ರು ಹೇಳ್ತಾರೆ, ನನಗೆ ಕನ್ವಿನ್ಸ್ ಮಾಡೋಕ್ಕೋ ಅಥವಾ ನನಗೆ ಇಂಪ್ರೆಸ್ ಮಾಡೋಕ್ಕೋ ಅಥವಾ ನನಗೆ ದಬ್ಬಾಳಿಕೆ ಮಾಡೋಕ್ಕೋ ಅಥವಾ ನನ್ನ ಮೇಲೆ ಪ್ರೆಷರ್ ತರೋಕ್ಕೋ ಅವ್ರ ಭಾಷೆಗಳನ್ನು ಶುರು ಮಾಡ್ತಾರೆ, ಇಂಗ್ಲೀಷಲ್ಲಿ ಶುರು ಮಾಡ್ತಾರೆ, ಇಂಗ್ಲೀಷಲ್ಲಿ ದೇಶ ಗೆದ್ದೋರ್ತಾರೆ. ಆದರೆ ಕನ್ನಡ ಫಸ್ಟ್ ಹೇಳೋದು, ನೋಡಪ್ಪ ನನಗೆ ಕನ್ನಡ ಬರುತ್ತೆ, ಕನ್ನಡ ಮಾತಾಡುವಂತಿದೆ. ಈ ಮಟ್ಟಿಗೆ ಮಾತಾಡ್ತೀವಿ ನಾವು. ಯಾಕಂದರೆ ನೀವು ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಭಾವನೆಗಳನ್ನ ತುಂಬ ಚೆನ್ನಾಗಿ ಅರ್ಥೈಸುವಂಥದ್ದು ಕನ್ನಡ ಭಾಷೆ. ಇದು ನಾನು ಕಲಿತು ತುಂಬ ಯಾವುದು ಯೂನಿವರ್ಸಿಟಿಯಿಂದ ಕಲಿತರೆ ಇರೋದಿಲ್ಲ. ನಾನು ಒಂದಿನ ಸ್ಟೇಷನ್ ಇರ್ತೀನಿ, ಒಬ್ಬ ಸುಮಾರು ಒಂದು 20-24 ವರ್ಷದ ಹುಡುಗ ಬರ್ತಾನೆ. ನಾನು ಯಾರು ಚಿಕ್ಕ ಹುಡುಗ ಅಂತ ಹೇಳ್ತೀನಿ, ಬಟ್ ಅವ್ನು ಮಾತಾಡೋಂಥ ಭಾಷೆ ಏನಿದೆಲ್ಲ ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತಾಡ್ತಾನೆ. ಒಂದು ತಿಳ್ಕೊಳ್ಳಿ, ಯಾವುದೇ ಭಾಷೆನ ನೀವು ಒಂದು ಆಫೀಸರೇ ಆಗಲಿ, ಯಾವುದೇ ಕಚೇರಿಗೆ ಹೋಗಲಿ ಆಗಲಿ, ನಿಮ್ಗೆ ಆ ಭಾಷೆಯಲ್ಲಿ ಹಿಡಿತಾ ಇರಬೇಕು. ನೀವು ಮಾತಾಡೋಂಥ ಮಾತು ಕರೆಕ್ಟಾಗಿ ಕಾನ್ಫಿಡೆಂಟಾಗಿ ಮಾತಾಡಿದ್ರೆ, ನಾನು ನನ್ನಂಥ ಅಧಿಕಾರಿಗಳೇ ಈ ಮನುಷ್ಯ ಎಷ್ಟೊಂದು ಏನೋ ತಲೆಯಲ್ಲಿದೆ, ಈ ಹುಡುಗ ಸೀರಿಯಸ್ ಇದ್ದಾನೆ, ಈ ಮನುಷ್ಯ ಸೀರಿಯಸ್ ಇದ್ದಾನೆ ಅನ್ನೋ ಒಂದು ಭಾವನೆ ನಮಗೆ ಬರುತ್ತೆ. ಹಾಗಾಗಿ ಆ ವ್ಯಕ್ತಿ ಯಾಕೆ ಬಂದಂಥ ಹುಡುಗ ಕನ್ನಡದಲ್ಲಿ ಸ್ಪಷ್ಟವಾಗಿ ಹೇಳಿದ, ಅವ್ನಿಗೆ ಏನು ಆಗಬೇಕು, ಅವ್ನಿಗೆ ಏನು ಕೆಲಸ ಆಗಬೇಕು ಅದನ್ನು ಕರೆಕ್ಟಾಗಿ ಮಾತಾಡಿದ. ನಮಗೆ ಅನ್ನಿಸ್ತು, ಏನಪ್ಪ ಇಂಥ ಒಳ್ಳೆ ಸವಿ ಇರುವಂತಹ ಕನ್ನಡ ಭಾಷೆ ನಾವು ಯಾಕೆ ಮಾತಾಡಬಾರ್ದು, ಕನ್ನಡನ ಯಾಕೆ ಬೆಳೆಸಬಾರ್ದು ಅಂತೇಳಿ ನಾನು ಆ ಹುಡುಗನಿಂದ ಕಲ್ತಂಥದ್ದು. 24 ವರ್ಷದ ಹುಡುಗನಿಂದ
ನಾವು ಕನ್ನಡದ ಬಗ್ಗೆ ಕಲ್ತಂತೂ ಆ ದಿನದಿಂದ ಕನ್ನಡ ಅಂದರೆ ಅಷ್ಟೇ ಪ್ರೀತಿ ಇದೆ. ಮೊನ್ನೆ ನಮ್ಮ ಪ್ರಾಥಮಿಕ ಶಾಲೆಗೆ ಹೋಗಿದ್ವಿ ನಾವು ಇಲ್ಲಿ. ಅಲ್ಲಿ ಕನ್ನಡ ಮೇಡಮ್ ಅವರು ಮ್ಯಾಥಮೆಟಿಕ್ಸ್ನ ಕನ್ನಡದಲ್ಲಿ ಹೇಳ್ಕೊಡ್ತಾ ಇದ್ರು. ನಾನು ಓದಿದ್ದು ಏನಂತೀರಿ, ಅದೃಷ್ಟಕ್ಕೋ ದುರದೃಷ್ಟಕ್ಕೋ ಇಂಗ್ಲೀಷ್ ಸ್ಕೂಲಲ್ಲಿ ಓದಿದ್ದು. ನಾನು ಹೇಳ್ತೀನಿ, ಬೆಂಗಳೂರಲ್ಲಿ ಬೆಳೆದಿರೋದ್ರಿಂದ ಈ ಲ್ಯಾಂಗ್ವೇಜ್ಗಳು ಬರುತ್ತೆ ನನಗೆ. ಬಟ್ ಆ ಕನ್ನಡ ಲ್ಯಾಂಗ್ವೇಜಲ್ಲಿ ಅವ್ರು ಏನು ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಿದ್ರು, ಆವಾಗ ಅನ್ನಿಸ್ತು ನನಗೂ ಯಾಕಂದ್ರೆ ಕನ್ನಡ ಮೇಡಮ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಒಳ್ಳೆ ಸ್ಕೋರ್ ಮಾಡ್ತಿದ್ದೆ ಅಂತೇಳಿ. ಯಾಕಂದರೆ ಆ ಭಾಷೆ ನೀಟಾಗಿ ಹೃದಯ ತಿಳಿತಾ ಇತ್ತು. ಸೊ ನೀವೆಲ್ಲ ಅದೃಷ್ಟವಂತರು ಇದ್ದೀರಿ. ಹಾಗೆ ಕನ್ನಡ ಸ್ಕೂಲಲ್ಲಿ ಓದಿದಂಥ ಕನ್ನಡ ಭಾಷೆ ತಗೊಂಡಂಥ ವಿದ್ಯಾರ್ಥಿಗಳಿಗೆ ಸರ್ಕಾರದಲ್ಲಿ ಸ್ಥಾನಮಾನ ಇದೆ, ಅದಕ್ಕೆ ಒಂದು ಕೋಟಾನೂ ಇದೆ. ಸೊ ಯಾವುದೇ ಹಂತದಲ್ಲಿ ಯಾವುದೇ ದಿಕ್ಕಿನಲ್ಲಿ ತಾವುಗಳು ಧೃತಿಗಡಂಥದ್ದಾಗಲಿ ಅಥವಾ ಕನ್ನಡ ಭಾಷೆ ಮಾತಾಡೋದಾಗಲಿ ಅದರಿಂದ ಯಾವ ಕೀಳು ಮನೋಭಾವನೆ ಅದರ ಖಂಡಿತ ಇಲ್ಲ. ಕನ್ನಡ ಇಸ್ ಆಲ್ವೇಸ್ ಕನ್ನಡ, ಅದಕ್ಕೆ ಆದಂಥ ಸ್ಥಾನಮಾನ ಇದೆ, ಅದು ರುಚಿನೇ ಬೇರೆ. ಏನಂತೀರಿ, ಕನ್ನಡ ಇಸ್ ಆಲ್ವೇಸ್ ಗುಡ್. ಎಲ್ಲರಿಗೂ ಒಳ್ಳೇದಾಗಲಿ. ಸ್ವಲ್ಪ ಅರ್ಜೆಂಟ್ ಇದೆ, ಇನ್ನೊಂದು ಸಾಕಷ್ಟು ಮಾತಾಡ್ತೀನಿ. ನಮಸ್ಕಾರ. ಸೃಜನಶೀಲ ಚಟುವಟಿಕೆಗಳ ಅಂಶಗಳನ್ನು ಬಿಂಬಿಸುವಂತಹ ಭಾವಚಿತ್ರಗಳನ್ನು ಒಳಗೊಂಡಂತೆ ನಮ್ಮ ಶಾಲಾ ವ್ಯವಸ್ಥೆಗೆ ಒಂದು ನಮ್ಮ ಶಾಲೆಯ ಪ್ರಚಾರಕ್ಕಾಗಿ ಏನು ನಮ್ಮ ಹೆಣ್ಣು ಮಕ್ಕಳ ಸುರಕ್ಷಿತ, ಸುಶಿಕ್ಷಿತ ಹಾಗೂ ಸಂತೃಪ್ತ ಹಾಗೂ ಗುಣಾತ್ಮಕ ಶಿಕ್ಷಣಕ್ಕಾಗಿ GJS ಚಿಂತಾಮಣಿ ಎನ್ನುವಂತಹ ಒಂದು ಘೋಷವಾಕ್ಯದೊಂದಿಗೆ ಒಂದು ಈ ಪ್ರಸಕ್ತ ವರ್ಷದ ಒಂದು ಶೈಕ್ಷಣಿಕ ಕ್ಯಾಲೆಂಡರ್ನ ನಮ್ಮ ಮುಖ್ಯ ಶಿಕ್ಷಕರು ಬಿಡುಗಡೆ ಮಾಡಬೇಕು ಅಂತ ಯೋಜನೆ ಮಾಡಿದ್ರು. ಅದು ಈಗ ಸಾಕಾರ ಆಗಲಿದೆ. ದಯಮಾಡಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ನಮ್ಮ ಶಾಲೆಯ ಈ ಕ್ಯಾಲೆಂಡರ್ಗಳನ್ನ ನಮ್ಮ ಮುಖ್ಯ ಶಿಕ್ಷಕರು ನೋಡ್ತಾ ಇದ್ದಾರೆ. ದಯಮಾಡಿ ಈಗ ಇದನ್ನ ಬಿಡುಗಡೆಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಶಾಲೆ ಎಲ್ಲ ಚಿಂತಾಮಣಿ ನಗರಕ್ಕೆ ಸಂಪರ್ಕ ಇರತಕ್ಕಂಥ ಎಲ್ಲ ಮಾರ್ಗಗಳಿಂದನೂ ಕೂಡ ಬಹಳ ಸಮೀಪವಾಗಿ ಅನುಕೂಲವಾಗಿರುವಂಥದ್ದು, ಎಲ್ಲ ಮಕ್ಕಳಿಗೆ ಬಹಳ ಸುರಕ್ಷಿತವಾಗಿರ್ತಕ್ಕಂಥದ್ದು. ಶಾಲಾವರಣದ ಒಳಗಡೆ ಹೊರಗಡೆ CC ಕ್ಯಾಮೆರಾಗಳಿದೆ. ಮಕ್ಕಳ ಸುರಕ್ಷತೆಗೆ ಜೊತೆಗೆ ಕಳೆದ 2024-25ನೇ ಸಾಲಿನಲ್ಲಿ ಶಿಕ್ಷಣ ಇಲಾಖೆ ವೆಬ್ ಕಾಸ್ಟಿಂಗ್ ಯೋಜನೆ ಅಡಿಯಲ್ಲಿ SSLC ಪರೀಕ್ಷೆಯನ್ನು ನಡೆಸಿದಾಗ್ಯೂ ಕೂಡ 80% ಫಲಿತಾಂಶವನ್ನ ಸಾಧಿಸುತ್ತಾ ಇಡೀ ಸರ್ಕಾರಿ ಶಾಲೆಗಳಲ್ಲಿ, ಚಿಂತಾಮಣಿ ನಗರದಲ್ಲಿ ಇರ್ತಕ್ಕಂಥ ಶಾಲೆಗಳಲ್ಲಿ ಪ್ರಥಮ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಜೋರಾಗಿ ಚಪ್ಪಳೆ ತಟ್ಟ ಮಕ್ಕಳು ಹರ್ಷವನ್ನು ವ್ಯಕ್ತಪಡಿಸಬೇಕು. ದಯಮಾಡಿ ನಮ್ಮ ಈ ಶಾಲೆಯ ಪ್ರಗತಿಯ ನೋಟವನ್ನು ಹೊಂದಿರುವಂತಹ ಎಲ್ಲ ಭಾವಚಿತ್ರಗಳನ್ನು ಒಳಗೊಂಡಿರುವಂತಹ ಈ ಒಂದು ಕ್ಯಾಲೆಂಡರ್ಗಳನ್ನ ಎಲ್ಲ ಗಣ್ಯರು ವೇದಿಕೆಯಲ್ಲಿರ್ತಕ್ಕಂಥವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ತಮ್ಮಗಳ ಮುಖೇನ ಈ ಒಂದು ಸರ್ಕಾರಿ ಶಾಲೆಗೆ ಹೆಚ್ಚು ಮಕ್ಕಳು ದಾಖಲಾಗುವಂತಾಗಬೇಕು. ಇಲ್ಲಿ ಸಿಗುವಂತ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣದ ವ್ಯವಸ್ಥೆ ಹೆಚ್ಚಿನ ಮಕ್ಕಳಿಗೆ ಸಿಗುವಂತೆ ತಾವುಗಳು ತಮ್ಮಗಳ ಮುಖೇನ
ಈ ನಮ್ಮ ಚಿಂತಾಮಣಿ ನಗರದ ಸುತ್ತಮುತ್ತ ಬಡ ಜನತೆಗೆ ಇದನ್ನ ವಿಷಯವನ್ನ ಮುಟ್ಟಿಸಿ ಹೆಚ್ಚಿನ ಮಕ್ಕಳು ನಮ್ಮ ಶಾಲೆಗೆ ದಾಖಲಾಗುವಂತ ಓದಕ್ಕೆ ಸಹಕಾರವನ್ನ ನೀಡಬೇಕೆಂಬುದಾಗಿ ಎಲ್ಲರಲ್ಲೂ ಕೂಡ ಮನವಿ ಮಾಡ್ತಾ, ಇದೀಗ ವೇದಿಕೆಯ ಮೇಲೆ ನಮ್ಮ ಶಾಲೆಯ ಕ್ಯಾಲೆಂಡರ್ ನ ಬಿಡುಗಡೆ ಮಾಡ್ತಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು. ಯುವಕರು ಅವರು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರಿಗೆ ಕಿರು ಸನ್ಮಾನವನ್ನು ಮಾಡೋದ್ರ ಮುಖಾಂತರ ಗೌರವವನ್ನು ಸಮರ್ಪಿಸ್ತಾ ಇದ್ದಾರೆ. ಎಲ್ಲ ಗಣ್ಯರಿಗೂ ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಸನ್ಮಾನವನ್ನು ಸ್ವೀಕರಿಸ್ತಾ ಇರತಕ್ಕಂಥ ಶ್ರೀ ಸುಬ್ಬಾರೆಡ್ಡಿ ಸರ್ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈ ವೇದಿಕೆ ಮೇಲೆ ಕರೆಸಿ ನನಗೆ ಈ ಒಂದು ಸನ್ಮಾನ ಮಾಡಿದ್ದಕ್ಕೆ ನಾನು ಈ ಸಮಸ್ತ ಕಾರ್ಯಕ್ರಮದ ಆಯೋಜಕರೆಲ್ಲರಿಗೂ ಸಹ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಮುಂದುವರೆದು ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹಾಗೂ ವಿಶ್ವಕವಿ ಕುವೆಂಪುರವರ ಜನ್ಮದಿನಾಚರಣೆಯ ಅಂಗವಾಗಿ ಎಲ್ಲರಿಗೂ ಸಹ ನನ್ನ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತವೋ ಅಪ್ರಸ್ತುತವೋ ಗೊತ್ತಿಲ್ಲ, ಆದರೆ ನನ್ನ ಮುಂದೆ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಹಾಗಾಗಿ ಒಂದೇ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನೀವೆಲ್ಲರೂ ಮುಂದೆ ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋಗುವಂತಹ ಉಜ್ವಲ ಭವಿಷ್ಯಕ್ಕೆ ಇರ್ತಕ್ಕಂಥ ಘಟ್ಟದಲ್ಲಿ ಇದ್ದೀರಾ. ಸೊ ಈ ವಿದ್ಯಾರ್ಥಿ ಜೀವನದಲ್ಲಿ ಸಾಮಾನ್ಯವಾಗಿ ಒಂದು ಕೊಟೇಶನ್ ಇದೆ, ಸ್ಟೂಡೆಂಟ್ ಲೈಫ್ ಈಸ್, ಎಲ್ರಿಗೂ ಗೊತ್ತು, ಆದರೆ ನಿಜ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್. ಆದರೆ ವಿದ್ಯಾರ್ಥಿ ದಶೆಯಲ್ಲಿ ನೀವು ಮುಖ್ಯವಾಗಿ ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು, ಮುಂದೆ ನೀವು ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಯಾವ ಒಂದು ಮಾರ್ಗದಲ್ಲಿ ಹೋಗಬೇಕು ಅನ್ನೋದನ್ನು ಆಯ್ಕೆ ಮಾಡುವಂತಹ ವಿಷಯ. ಸೊ ಹಾಗಾಗಿ ನಿಮಗೆ ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಇಷ್ಟೊತ್ತು ಭಾಷಣ ಮಾಡ್ತಕ್ಕಂಥ ಅಧ್ಯಕ್ಷರು ಒಂದು ಉದಾಹರಣೆ ಹೇಳಿದ್ರು, ಅಲೆಕ್ಸಾಂಡರ್. ಸೊ ಅದರದ್ದೇ ಹೇಳ್ತೀನಿ ಒಂದು ಸಣ್ಣ ತುಣುಕು. ಮೊದಲು ಮೆಸಿಡೋನಿಯಾ ಕಿಂಗ್ ಅವರು ಅಲೆಕ್ಸಾಂಡರ್. ಮೆಸಿಡೋನಿಯಾ ಕಿಂಗ್ ಅವರ ಬಾಲ್ಯ ಜೀವನದಲ್ಲಿ ಸುಮಾರು ಒಂದು 13-14 ವರ್ಷಗಳ ವಯಸ್ಸಿನಲ್ಲಿ ಅಲ್ಲಿ ಆಸ್ಟ್ರಾಲಜಿಗೆ ತುಂಬ ಸ್ಕೋಪ್ ಇತ್ತು. ಯಾವುದಕ್ಕೆ ಆಸ್ಟ್ರಾಲಜಿ ಭವಿಷ್ಯವಾಣಿ. ಸೊ ಆ ಭವಿಷ್ಯ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಸುಮಾರು ಜನ ಕಿಕ್ಕಿರಿದಿರ್ತಾರೆ, ಎಲ್ಲರೂ ಹೋಗಿ ತಮ್ಮ ಭವಿಷ್ಯವನ್ನು ಹೇಳ್ಸ್ಕೊತಾ ಇರ್ತಾರೆ. ಅಲ್ಲಿ ಹೋದಂಥ ಈ ಹುಡುಗ ಅಲೆಕ್ಸಾಂಡರ್ ಹುಡುಗ ಅದನ್ನು ನೋಡಿ ತಾನು ಹೋಗಿ ಅಲ್ಲಿ ನೋಡ್ತಾನೆ. ಸೊ ಅಲ್ಲಿ ಹೋಗಿ ಅವ್ರು ನನಗೂ ಕೈ ಕೊಟ್ಟು ನನಗೂ ಸಹ ಭವಿಷ್ಯ ಹೇಳಿ ಅಂತೇಳಿ ನೀವು ಕೈ ಕೊಡ್ತಾನೆ. ಅಲ್ಲಿ ಹೇಳುವಂಥ ಒಂದು ವಾಯ್ಸ್, ಒಂದು ಹರ್ಜ್, ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು, ನಾನು ಈ ಸ್ಥಾನಕ್ಕೆ ಏರಬೇಕು ಅನ್ನೋಂಥ ಒಂದು ಸಂಕಲ್ಪ ನಿಮ್ಮಲ್ಲಿದ್ದರೆ ಖಂಡಿತ ನೀವು ಒಳ್ಳೆಯ ಸ್ಥಾನಕ್ಕೆ, ಅದರ ಆಚೆಗೂ ಸಹ ಮೀರಿ ಸಾಧನೆ ಮಾಡಿ ನೀವು ಆ ಸ್ಥಾನಕ್ಕೆ ಏರ್ತೀರ ಅನ್ನೋ ಒಂದು ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು, ಈ ಕಾರ್ಯಕ್ರಮದ ಅಂಗವಾಗಿ ಶುಭಾಶಯಗಳನ್ನು ತಿಳಿಸಿ ನನ್ನನ್ನು ಕರೆಸಿ ಈ ಆಹ್ವಾನ ಮಾಡಿರ್ತಕ್ಕಂಥ ಎಲ್ಲ ಆಯೋಜಕರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಹೇಳಿ ಮಾತನಾಡಿರುವಂತಹ ಎಲ್ಲ ಕನ್ನಡಾಭಿಮಾನಿ ಗೌರವಾನ್ವಿತ ಗಣ್ಯರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಶಿಕ್ಷಕ ವೃಂದದವರೇ, BEd ಪ್ರಶಿಕ್ಷಣಾರ್ಥಿಗಳೇ, ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಶಾಲಾ ಮಕ್ಕಳಿಗಾಗಿ ಮಕ್ಕಳಲ್ಲಿ ಕನ್ನಡದ ಭಾಷೆಯ ಮೇಲಿನ ಅಭಿಮಾನವನ್ನು ಹೆಚ್ಚಿಸಲು, ಮಕ್ಕಳು ಸ್ಪಷ್ಟವಾಗಿ ಓದುವ, ಶುದ್ಧವಾಗಿ ಬರೆಯುವ ಅಭ್ಯಾಸವನ್ನು ಮಾಡಿಸಲು ಬಹಳಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂತಹ ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸಿಕೊಳ್ತಾ ಇದ್ದಾರೆ. ಮೊನ್ನೆ ತಾನೇ ಶನಿವಾರ ಉರ್ದು ಶಾಲೆಗಳಲ್ಲಿ ನಾಡಗೀತೆಯನ್ನು ಆಡುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಕಾರಣಾಂತರಗಳಿಂದ ನಾನು ಬೇರೆ ಕಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿಂದ ಈ ಸ್ಪರ್ಧೆಯಲ್ಲಿ ಭಾಗವಹಿಸೋಕ್ಕಾಗಲಿಲ್ಲ. ಬಟ್ ಉರ್ದು ಶಾಲೆಯ ಮಕ್ಕಳನ್ನು ವಿಡಿಯೋ ಮಾಡಿ ನನಗೆ ಶ್ರೀನಿವಾಸ್ ಅವರು ಕಳಿಸ್ಕೊಟ್ಟಿದ್ರು. ಬಹಳ ಚೆನ್ನಾಗಿ ಮಕ್ಕಳು ಅಭ್ಯಾಸ ಮಾಡಿ ನಾಡಗೀತೆಯನ್ನು ಬಹಳ ಚೆನ್ನಾಗಿ ಸ್ಪಷ್ಟವಾಗಿ ತುಂಬ ಚೆನ್ನಾಗಿ ಉಚ್ಚಾರಣೆಯನ್ನು ಮಾಡ್ತಾ ನಾಡಗೀತೆಯನ್ನು ಹಾಡಿರೋದನ್ನು ನಾನು ಗಮನಿಸಿದೆ. ವಿಶ್ವಮಾನವರಾಗಿ ಇವತ್ತು ಎಲ್ಲರ ಮನದಲ್ಲೂ ಇರತಕ್ಕಂತಹ ಅಪ್ರತಿಮ ಪ್ರತಿಭಾವಂತ ಕವಿಗಳಲ್ಲಿ
ಈ ಒಂದು ಕನ್ನಡದ ಕಂಪನ್ನು ಎಲ್ಲ ಕಡೆನೂ ಪಸರಿಸಿರ್ತಕ್ಕಂತಹ ಮಹನೀಯರು ರಾಷ್ಟ್ರಕವಿ ಕುವೆಂಪು ಅವರು. ಇವತ್ತು ಸರ್ವ ಜನಾಂಗದ ಶಾಂತಿ ತೋಟ ನಮ್ಮ ಬೆಂಗಳೂರು ನಗರ. ಆ ನಗರದಲ್ಲಿ ಇವತ್ತು ಸರ್ವ ಜನಾಂಗದ ಜೊತೆಗೆ ಸರ್ವ ಭಾಷಕರು ಸಹ ಇವತ್ತು ಅಲ್ಲಿ ಜೀವನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರತದ ಯಾವ ರಾಜ್ಯದಲ್ಲಿ ಇಲ್ಲದೆ ಇರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಇವತ್ತು ನಮ್ಮ ಕರ್ನಾಟಕದಲ್ಲಿ ನೆಲೆಯೂರಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾ ಇದ್ದಾರೆ. ಎಲ್ರಿಗೂ ಸಹ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಕನ್ನಡ ನಾಡು. ಇವತ್ತು ನಾವು ಎಲ್ಲ ಭಾಷೆಗಳನ್ನು ಗೌರವಿಸೋಣ, ಆದರೆ ನಮ್ಮ ಕನ್ನಡ ಭಾಷೆಯನ್ನು ಪ್ರೀತಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇವತ್ತು ಕನ್ನಡ ತಾಯಿಯ ಒಂದು ಮಕ್ಕಳಾಗಿ ನಾವು ಈ ಒಂದು ನಾಡಿನಲ್ಲಿ ಹುಟ್ಟಿರ್ತಕ್ಕಂಥವ್ರು. ಕನ್ನಡ ನೆಲ ಜಲ ಭಾಷೆ ವಿಷಯ ಬಂದಾಗ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಅದಕ್ಕೆ ಗೌರವ ಕೊಡ್ತಕ್ಕಂತಹ ಒಂದು ವ್ಯವಸ್ಥೆ ಆಗಬೇಕು. ಇವತ್ತು ಮುಂದಿನ ಪ್ರತಿಸ್ಪರ್ಧಿಗಳಾಗಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಈಗಾಗಲೇ ಬಿ.ಒ. ಮೇಡಮ್ ಅವರ ಅನೇಕ ವಿಚಾರಗಳು ನಿಮ್ಮೊಂದಿಗೆ ಹಂಚಿಕೊಂಡ್ರು. ಕನ್ನಡ ಭಾಷೆ ವಿಷಯ ಬಂದಾಗ ಕನ್ನಡಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕಾಗಿದೆ ಇವತ್ತು. ಯಾಕಂದರೆ ನಮ್ಮ ಚಿಂತಾಮಣಿ ತಾಲೂಕು ಗಡಿಭಾಗದಲ್ಲಿರ್ತಕ್ಕಂತಹ ಗ್ರಾಮ. ಸುಮಾರು ಇಲ್ಲಿರ್ತಕ್ಕಂತಹ ಪೋಷಕರು ಸುಮಾರು ಜನ ತೆಲುಗು ಭಾಷೆಯನ್ನು ಆಡ್ತಕ್ಕಂಥವ್ರು ಇರ್ತಾರೆ ಅಲ್ವಾ? ಕೈ ಎತ್ತಿ ಮನೆಯಲ್ಲಿ ಯಾರು ತೆಲುಗು ಮಾತಾಡ್ತಕ್ಕಂಥವ್ರು ಪೋಷಕರು, ನೀವಲ್ಲ. ಎಲ್ಲರೂ ಕನ್ನಡ ಮಾತಾಡ್ತಾರ? 100ಕ್ಕೆ 100ನಾ? ಹೇಳಿ, ನಿಮ್ಮ ಪೋಷಕರು ನಿಮ್ಮ ಗ್ರಾಮಗಳಲ್ಲಿ ತೆಲುಗು ಭಾಷೆ ಮಾತಾಡ್ತಕ್ಕಂಥವ್ರು ಇದ್ದಾರಾ? ಯಾಕಂದರೆ ನಾವು ಗಡಿಭಾಗದಲ್ಲಿರ್ತಕ್ಕಂಥವ್ರು. ಆದರೆ ನಾವು ಬೇರೆ ಭಾಷೆಗಳ ಜೊತೆಗೆ ನಮ್ಮ ಕನ್ನಡ ಭಾಷೆಗೆ ಹೆಚ್ಚು ಒತ್ತು ಕೊಡಬೇಕಾಗಿದೆ. ಕನ್ನಡವನ್ನು ಉಳಿಸ್ತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕಾಗಿರೋದ್ರಿಂದ ನಾವು ಇವತ್ತು ಕನ್ನಡ ರಾಜ್ಯೋತ್ಸವ, ಯಾಕಂದರೆ ತಡ ಆಗಿದೆ ಆದರೂ ಸಹ ಈ ಒಂದು ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಗೆಲ್ರಿಗೂ ಸಹ ಕನ್ನಡ ರಾಜ್ಯೋತ್ಸವ ಮತ್ತು ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಈ ವೇದಿಕೆಗೆ ನಮ್ಮನ್ನು ಆಹ್ವಾನಿಸಿ ಈ ವೇದಿಕೆಯಲ್ಲಿ ಮಾತಾಡಲು ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿ ನನ್ನ 4 ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ ಮಾತೆ. 2 ಕಾರ್ಯಕ್ರಮಗಳು, ಕನ್ನಡ ರಾಜ್ಯೋತ್ಸವ ಮತ್ತು ವರಕವಿ ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನಾಚರಣೆ. ಅತ್ಯದ್ಭುತವಾದಂಥ 2 ಕಾರ್ಯಕ್ರಮಗಳು ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಈ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಸ್ಥಳ ಅತ್ಯುತ್ತಮವಾಗಿದೆ. ಒಂದು ಒಳ್ಳೆಯ ಲೊಕೇಶನ್ನಲ್ಲಿ ನಮ್ಮ ಆತ್ಮೀಯರು ಗೋವಿಂದ್ ಸರ್ ಅವರ ಒಂದು ಉಪಸ್ಥಿತಿಯಲ್ಲಿ, ಅವರ ಸಂಯೋಗದಲ್ಲಿ ನಮ್ಮ ಕರ್ನಾಟಕ ಸಾಹಿತ್ಯ ಪರಿಷತ್ ತಾಲೂಕು ಚಿಂತಾಮಣಿ ತಾಲೂಕು ಘಟಕದ ಒಂದು ಸಂಯೋಜನೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಬಹಳ ಚೆನ್ನಾಗಿ ಹೋಗಿ ಬಂತು ಕಾರ್ಯಕ್ರಮ. ಸೊ ಯಾರು ಈ ಕಾರ್ಯಕ್ರಮವನ್ನು ರೂಪುರೇಷೆಗಳನ್ನು ಮಾಡಿದ್ದೀರೋ ಭಾಳ ಚೆನ್ನಾಗಿ ಮಾಡಿದ್ದೀರಿ. ಸೊ ನಾವು ಮಧ್ಯಾಹ್ನದಿಂದ ನೋಡ್ತಾ ಇದ್ದೀವಿ ಕಾರ್ಯಕ್ರಮವನ್ನು. ಭಾಳ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥಿತವಾಗಿ ಒಂದು ಕಾರ್ಯಕ್ರಮ ನೆರವೇರಿದೆ. ಮೊದಲಿಗೆ ಆ ಮಗು ಆ ಯೋಗಾಭ್ಯಾಸವನ್ನು ನೃತ್ಯದೊಂದಿಗೆ ಮಾಡ್ತಲ್ಲ, ಭಾಳ ಅದ್ಭುತವಾಗಿ ಮಾಡ್ತಾ ಮಗು. ಸೊ ಏನು ಮೇಲಿ ಮುಳ್ಳೆ ಇದೆ ಅನ್ನೋಂಥ ಒಂದು ಅನುಮಾನ ಬರೋ ರೀತಿ ಭಾಳ ಚೆನ್ನಾಗಿ ಆ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದು. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದಾದರೆ ಪ್ರಾರ್ಥನೆ ಮತ್ತು ಮೇಡಮ್ರವರು ಒಂದು ಅತ್ಯುತ್ತಮವಾಗಿ ಒಂದು ಗಾಯನವನ್ನು ಮಾಡಿದ್ದಾರೆ. ಚೆನ್ನಾಗಿ ಆಡಿದ್ರು. ಬೃಂದಾವನಕ್ಕೆ ಹಾಲನ್ನು ಮಾರೋಣ ಅನ್ನುವಂಥ ಒಂದು ಹಾಡನ್ನು ಹಾಡಿದರು. ಅದು ಮೈಸೂರು ಅನಂತ ಸ್ವಾಮಿಯವರು ಒಂದು ಟ್ಯೂನ್ ಮಾಡಿರುವಂಥ ಹಾಡು, ಕುವೆಂಪು ಅವರ ರಚನೆ. ಮೊದಲಿಗೆ ಬಹುಶಃ ರತ್ಮಾಲ ಪ್ರಕಾಶ್ ಅವರು ಹಾಡಿದಂಥ ಹಾಡದು. ಸೊ ಮೇಡಮ್ರವರು ಅಷ್ಟೇ ಅದ್ಭುತವಾಗಿ ಚೆನ್ನಾಗಿ ಈ ಒಂದು ಹಾಡನ್ನು ಹಾಡಿದರು. ಆಮೇಲೆ ಮಕ್ಕಳು ನಡೆಸ್ಕೊಟ್ಟಂಥ ಕವಿಗೋಷ್ಠಿ, ಆ ಕವಿಗೋಷ್ಠಿಯನ್ನು ಸಹ ನೋಡಿದ್ವಿ. ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಅಧ್ಯಕ್ಷರು ಮತ್ತು ತಮ್ಮ ಒಂದು ಸಹ ಕವಿಗಳೊಂದಿಗೆ ಒಂದು ಕವಿಗೋಷ್ಠಿಯನ್ನು ಭಾಳ ಚೆನ್ನಾಗಿ ನಡೆಸಿಕೊಟ್ರು ಎಲ್ಲ ವಿದ್ಯಾರ್ಥಿಗಳು. ಆಮೇಲೆ ಬಂದಂಥ ಎಲ್ಲ ನಮ್ಮ ಅತಿಥಿಗಳು, ಅತಿಥಿ ಮಹಾಶಯರು, ನನ್ನ ಅಚ್ಚುಮೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ವೃತ್ತ ನಿರೀಕ್ಷಕರು ಆರಕ್ಷಕ ಇಲಾಖೆಯಿಂದ, ಮತ್ತು ನಮ್ಮ ಸುಬ್ಬಾರೆಡ್ಡಿಯವರು ಖಜಾನೆಯಿಂದ, ಹಾಗೆ ನಮ್ಮ ಅಶೋಕ್ ಸರ್ ಅವರು, ಆಮೇಲೆ ಪ್ರಧಾನ ಭಾಷಣಕಾರರಾದಂಥ ಸಿಂಗ್ರವರು, ಎಲ್ಲ ಅತಿಥಿಗಳು ಈ
ಕುವೆಂಪುರವರ ಜನ್ಮ ದಿನಾಚರಣೆ ಮತ್ತು ಕನ್ನಡ ರಾಜ್ಯೋತ್ಸವದ ಮಹತ್ವ ಏನು ಅಂತ ಎಲ್ಲ ಅವರ ಭಾಷೆಯಲ್ಲಿ ಅವರ ನುಡಿಗಳಲ್ಲಿ ಅವರು ಹೇಳಿದ್ದಾರೆ. ಹೆಚ್ಚಿಗೆ ಹೇಳುವಂಥದ್ದು ಏನೂ ಇಲ್ಲ. ಸೊ ವಿದ್ಯಾರ್ಥಿಗಳೇ, ನಾವು ಏನು ರಾಜ್ಯಗಳಾಗಿ ವಿಂಗಡಣೆ ಆಗಿದ್ದೀವಿ, ಕರ್ನಾಟಕ ರಾಜ್ಯ ನಮಗೆಲ್ಲ ಗೊತ್ತಿದೆ. ನಾವು ದೇಶದಲ್ಲಿ ಭಾಷಾವಾರ ಪ್ರಾಂತ್ಯಗಳಾದಾಗ ನಾವು ಭಾಷೆ ಅನುಗುಣವಾಗಿ ನಾವು ರಾಜ್ಯಗಳಾಗಿ ನಾವು ಬೇರೆ ಆದ್ವಿ. ಸೊ ಈ ಒಂದು ದಿವಸ ನಾವು ನಮ್ಮ ಮನಸ್ಸಲ್ಲಿ ಉಳಿಬೇಕಾದ ಒಂದೇ ಏನು ಅಂತಂದ್ರೆ, ಕೇವಲ ನಮ್ಮ ಮೇಡಮ್ ಅವರು ಹೇಳಿದಂತೆ ಒಂದು ತಿಂಗಳಿನ ಆಚರಣೆ ಆಗಬಾರ್ದು. ಕನ್ನಡ ರಾಜ್ಯೋತ್ಸವ ಅದು ಪ್ರತಿನಿತ್ಯ ಆಗಿರಬೇಕು. ಸೊ ಕುವೆಂಪು ಅವರು ಹೇಳ್ತಾರೆ ಏನಂತಂದ್ರೆ, ಯಾವ ಭಾಷೆಯ ಶಾಸ್ತ್ರವಾದರೇನು, ಎದೆಯ ದನೆಯ ಶಾಸ್ತ್ರವನ್ನ ಅರಿಬೇಕು ಅಂತ ಹೇಳಿ. ಸೊ ಹಾಗಾಗಿ ನಮ್ಮ ಆಡು ಭಾಷೆ, ನಮ್ಮ ಮಾತೃಭಾಷೆ, ನಮ್ಮ ಹೃದಯದ ಭಾಷೆ ಕನ್ನಡವನ್ನು ಪ್ರೋತ್ಸಾಹಿಸುವಂಥ ನಿಟ್ಟಿನಲ್ಲಿ ನಮ್ಮ ಸಾಹಿತ್ಯ ಪರಿಷತ್ತಿಂದ ಅನೇಕ ಕಾರ್ಯಕ್ರಮಗಳನ್ನು ಮುಂದೆನೂ ಹಮ್ಮಿಕೋಬೇಕು. ನಮ್ಮ ಗಡಿನಾಡ ಭಾಗದ ಎಲ್ಲ ಮಕ್ಕಳ ಒಂದು ಕನ್ನಡ ಭಾಷೆಗೆ ಆ ಪ್ರೇಮವನ್ನು ಅವರಿಗೆ ಕೊಡಲಿಕ್ಕೆ ಅನುಕೂಲವಾಗುವಂಥ ಹೆಚ್ಚೆಚ್ಚು ಕಾರ್ಯಕ್ರಮಗಳು ನಮ್ಮ ಸಾಹಿತ್ಯ ಪರಿಷತ್ ವತಿಯಿಂದ ಆಗಲಿ ಮುಂದಿನ ದಿವಸಗಳಲ್ಲಿ ಅಂತ ನಾನು ಆಶಯ ವ್ಯಕ್ತಪಡಿಸ್ತಾ, ನಮ್ಮ ವರಕವಿ ರಾಷ್ಟ್ರಕವಿ ಕುವೆಂಪುರವರ ಜನ್ಮ ದಿನಾಚರಣೆ 29ನೇ ತಾರೀಕು ಮಾಡಬೇಕಿತ್ತು. ಸೊ ನಮ್ಮ ಪ್ರಧಾನಮಂತ್ರಿಗಳು ದಿವಂಗತರಾದ್ರಿಂದ ಶ್ರೀ ಮನಮೋಹನ್ ಸಿಂಗ್ ಅವರು ಈ ಕಾರ್ಯಕ್ರಮವನ್ನು ಅಂದೇ ಮಾಡಬೇಕಿತ್ತು, ಮುಂದೂಡಲಾಗಿತ್ತು. ಇವತ್ತು ಬಹಳ ಅಚ್ಚುಕಟ್ಟಾಗಿ ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಕಾರ್ಯಕ್ರಮ. ಬಹಳಷ್ಟು ತಯಾರಿಯನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಮುಖ್ಯವಾಗಿ ಈ ಎಲ್ಲ ಏನು ಕಾರ್ಯಕ್ರಮ ಚೆನ್ನಾಗಿ ಬರಲಿಕ್ಕೆ ಇದಕ್ಕೆ ಬೆನ್ನೆಲುಬಾಗಿ ಇದಕ್ಕೆ ಸಹಕರಿಸಿದಂಥ ಎಲ್ಲ ದಾನಿಗಳಿಗೆ, ಸಹೃದಯಗಳಿಗೆ, ಕನ್ನಡ ಪ್ರೇಮಿಗಳಿಗೆ ತಮ್ಮೆಲ್ಲ ಪರವಾಗಿ ಅವರಿಗೆ ವಂದಿಸ್ತಾ, ಮುಂದೆನೂ ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ಆಗಲಿ ಅಂತ ಹೇಳ್ತಾ, ಸೊ ವಿದ್ಯಾರ್ಥಿಗಳು ಈ ಕ್ಯಾಲೆಂಡರ್ ಮುಖ್ಯವಾಗಿ ನಮ್ಮ ಗೋವಿಂದ್ ಸರ್ ಅವರು ಒಂದು ಒಳ್ಳೆಯ ಒಂದು ಕಾನ್ಸೆಪ್ಟ್ ಏನು ಕ್ಯಾಲೆಂಡರನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಕ್ಯಾಲೆಂಡರ್ನಲ್ಲಿ ಈ ಶಾಲೆಯಲ್ಲಿ ಏನೇನು ಮುಖ್ಯವಾಗಿ ಕಳೆದ ಸಾಲಿನಲ್ಲಿ ಆಗಿದೆ ಅದೆಲ್ಲವನ್ನು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಬಹುಶಃ ನಿಮಗೂ ಸಿಗುತ್ತೆ ಕ್ಯಾಲೆಂಡರ್ ಸಹ ಸಿಗುತ್ತಲ್ಲ. ಸೊ ನಾಳೆ ತಾಯಂದಿರ ಸಭೆ ಅಂತ ಹೇಳಿದ್ರು. ತಾಯಂದಿರ ಸಭೆಯಲ್ಲಿ ಸೊ ನಿಮ್ಮ ಪೋಷಕರಿಗೆ ನಿಮಗೂ ಸಹ ಈ ಒಂದು ಕ್ಯಾಲೆಂಡರ್ ಸಿಗ್ತದೆ. ಸೊ ಈ ಕ್ಯಾಲೆಂಡರನ್ನು ಡಿಸೈನ್ ಮಾಡಿದಂಥ ಈ ಶಾಲೆಗೆ ಎಲ್ಲ ಈ ಮುಖ್ಯ ಶಿಕ್ಷಕರಾದಿಯಾಗಿ ಶ್ರಮಿಸಿದಂಥ ಎಲ್ಲ ಶಿಕ್ಷಕರಿಗೆ ಸೊ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಸೊ ವಿದ್ಯಾರ್ಥಿಗಳೇ, ಒಟ್ಟಾರೆಯಾಗಿ ನಮ್ಮೆಲ್ಲರ ಇಲ್ಲಿ ಗೆದ್ದಿರುವಂಥ ಎಲ್ಲ ಕನ್ನಡ ಪ್ರೇಮಿಗಳ ಆಶಯ ಒಂದೇ ಏನು ಅಂತಂದರೆ, ಸೊ ಕನ್ನಡ ನಾವು ಕೇವಲ ನಾವು ಓದುವ ವಿಷಯವಾಗಿ ಅಲ್ಲ, ಮಾಧ್ಯಮವಾಗಿ ಅಲ್ಲ, ಅದು ನಮ್ಮ ರಕ್ತದಲ್ಲಿ, ನಮ್ಮ ತನು ಮನದಲ್ಲಿ ಅದು ನೆಲೆಯಬೇಕು ಅನ್ನೋಂಥದ್ದು. ಸೊ ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಹೋಗುವಂಥವ್ರೆ. ಸೊ ನೀವು ಸಹ ಕನ್ನಡ ಭಾಷೆಯನ್ನು ಬೆಳೆಸಲಿಕ್ಕೆ, ಆಮೇಲೆ ಮುಖ್ಯವಾಗಿ ಕೊನೆಯದಾಗಿ ಹೇಳ್ತೀನಿ, ಈ ಕುವೆಂಪುರವರ ಜನ್ಮ ದಿನಾಚರಣೆಯಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಕುವೆಂಪುರವರು ರಚಿತವಾದ ಒಂದು ಪುಸ್ತಕವನ್ನು ಕೊಂಡುಕೊಳ್ಳಿ. ದಯವಿಟ್ಟು ಯಾವುದೋ ಒಂದು ಪುಸ್ತಕವನ್ನು ಕೊಂಡುಕೊಳ್ಳಿ, ಅವರ ಪುಸ್ತಕವನ್ನು ಓದಿ. ಅದರಲ್ಲಿ ಮುಖ್ಯವಾಗಿ ನಾನು ಕಾನೂರು ಸಿದ್ದರಾಮಯ್ಯ ಹೆಗ್ಗಡಪು ಮತ್ತು ಮಲೆಗಳಲ್ಲಿ ಮದುಮಗಳು ಆ ಒಂದು 2 ಕಾದಂಬರಿಗಳು ಬಹಳ ಚೆನ್ನಾಗಿದೆ ಕುವೆಂಪುರವರು. ಸೊ ಅದು ಶತಮಾನದ ಒಂದು ಕಲೆಕ್ಷನ್ ಅಂತ ಹೇಳ್ತಾರೆ. ನಾವು ಇಡೀ ಶತಮಾನದ 100 ವರ್ಷದಲ್ಲಿ ಅತ್ಯುತ್ತಮವಾದ ಕಾದಂಬರಿಗಳಲ್ಲಿ ನಾವು ಯಾವುದೇ ಮನೆಯಲ್ಲಿ ಇಟ್ಕೋಬೇಕು ಅನ್ನುವಂಥ ಪುಸ್ತಕಗಳನ್ನು ನೋಡಿದಾಗ ಅದು ಸಹ ಒಂದು. ಹಾಗಾಗಿ ಅದೊಂದು ಪುಸ್ತಕವನ್ನು ತಗೊಂಡು ಅದನ್ನು ಓದಿ ಕನ್ನಡವನ್ನು ಬೆಳೆಸಿ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ, ಪ್ರೇಮಿಗೆ, ನಿಮಗೆ ಎಲ್ಲ ಹೊಂದಿಸಿ ನಾನು ಮಾತನಾಡ್ತಿದ್ದೆ.